ಎಲ್ಲ ಗೈಸ್ ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ಏನಪ್ಪ ಇವತ್ತು ಅಂದರೆ ಇವತ್ತು ಸಂಡೇ ಅಲ್ವಾ, ಸೊ ಅದಕ್ಕೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ತೊಗೊಂಬಂದಿದ್ದೀವಿ. ಚಿಕನ್ ತೊಗೊಂಬಂದ್ಬಿಟ್ಟು ಅಮ್ಮನ ಹತ್ರ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಇವತ್ತು ಅಡುಗೆನ ಅಮ್ಮ ನೋಡಿ ಕೆಲಸದಿಂದ ಬಂದ್ಬಿಟ್ಟು ಹೆಂಗೆ ಬಂದ್ಕೊಂಡವ್ರೆ. ಬೈ ನೀನು ಅಡುಗೆ ಮಾಡ್ಬೇಕು ಇವತ್ತು. ಮಾಡ್ತೀನಪ್ಪ ಏನೋ ಒಂದು. ಇವತ್ತು ನಾವು ಆಡಿಯನ್ಸ್ ಕೇಳಕತ್ತಾರ ಏನಂತ ಅಮ್ಮನಿಂದ ಅಡುಗೆ ಮಾಡ್ಸ ಅಂತೇಳಿ. ಯಾರು ಕೇಳಿದ್ದು? ಕೇಳವ್ರೆ ಯಾರು? ಯಾರು ಶಿವಕುಮಾರ್ ಅಂತ ಹೇಳಿ, ಎಲ್ಲಿ ಅವರು ತುಮಕೂರಿಂದ ಮಾಡವ್ರೆ. ಅವರು ಅಮ್ಮನ ಅಡುಗೆ ನೋಡಬೇಕು, ಅಮ್ಮ ಅಡುಗೆನೇ ಮಾಡಲ್ವಲ್ಲ, ಅದಕ್ಕೆ ಅಮ್ಮನ ಕೈ ರುಚಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಇರೋದೇ ಶನಿವಾರ ಭಾನುವಾರ ಒಂದು ರಜೆ. ಅಮ್ಮ 24 hours ಕೆಲಸ ಮಾಡ್ತಾರೆ, ಎಲ್ಲಿ ಮಾಡೋಕ್ಕಾಗತ್ತೆ ಅಂತ ಹೇಳ್ಬೇಕು. ನೀನು ಹೇಳ್ಬೇಕಂದ್ರೆ ನೀನು ಸಂಡೇ ಫ್ರೀ ಇರ್ತೀಯ, ಸೊ ಅದಕ್ಕೆ ಮಾಡಬೇಕು. ರೆಸ್ಟ್ ಬೇಡ, ನಿದ್ದೆ ಬೇಡ. ಆಯ್ತು, ಇವತ್ತೊಂದು ದಿನ ಮಾಡು. ಅವರು ಕೇಳ್ತವ್ರೆ ಆಡಿಯನ್ಸು, ಸೊ ಇವತ್ತು ನೀನು ರೆಸಿಪಿ ತೋರಿಸ್ಬೇಕು. ಸೊ ಗೈಸ್, ಇವತ್ತು ಅಮ್ಮ ಚಿಕನ್ ತೊಗೊಂಬರ್ಸವ್ರೆ, ಅದಕ್ಕೆ ಇವತ್ತು ಅವರೇ ರೆಸಿಪಿ ಮಾಡಿ ತೋರಿಸ್ತಾರೆ. ಬನ್ನಿ. ಮಸಾಲೆ ಎಲ್ಲ ರೆಡಿ ಮಾಡಿದ್ಲು. ಮೇಗಾಯಿ ಮದುವೆ ಹೆಂಗ್ ಮಾಡೋದಿವ ನೀನು ಹೇಳು, ಅವಳು ಎಲ್ಲ ಮಾಡ್ತಾಳೆ. ಮಾಡ್ಬಿಟ್ಟಾಳ ಆಲ್ರೆಡಿ. ಪರವಾಗಿಲ್ಲ, ನೀನು ಅದ್ರದ್ದು ಏನೇನು ಹಾಕ್ಬೇಕೆಲ್ಲ ಹೇಳು, ಅವ್ರು ಬಾಡ್ದು ಹೇಳ್ಕೊಟ್ಟು ತಿಳ್ಕೊಂತಾರೆ. ಸಾಂಬಾರ್ ಹಾಕಿ ಮದುವೆ ಇವಳು ನೋಡಿ ಮಿಕ್ಸ್ ಮಸಾಲೆ ಕೊಟ್ಟಿದ್ದಲ್ಲ ಅಜ್ಜಿ, ಏನ್ ಮಾಡಿ ಹಾಕಿ ಸರಿ. ಫ್ರಿಜ್ನಾಗೆಲ್ಲ ತುರ್ಕ್ಯಾಳನ. ನಮ್ಮನೆ ಫ್ರಿಜ್ ನೋಡಿದ್ರೆ ನೀವು ಏನು ಅನ್ಕೊಂತೀರ. ಈ ಚಾಕ್ಲೇಟ್ ನಿನ್ನೆ ನಾ ತಂದಿಟ್ಟಾನೆ, ಇವರಿಬ್ರು ತಿಂದಾರ ನೋಡ್ರಿ. ಅವ್ರು ನನಗೂ ಕೊಡೋದ್ರು ಹೋಗು. ಇವ್ರದಾದ್ರೆ ಒಂದು ಏನು ಕೊಡಂಗಿಲ್ಲ ನಮಗೆ. ಸೊ ಗೈಸ್, ನಮ್ಮ ಫ್ರಿಜ್ ನೋಡಿ ಯಾವ ಥರ ತುರುಕಿಕ್ಬಿಟ್ಟವ್ರ ಅಂದರೆ. ಎಷ್ಟು ಗಟ್ಟೈತೆ ಇದು. ಸೊ ಗೈಸ್, ಇವಾಗ ಅಮ್ಮ ಎಲ್ಲ ರೆಡಿ ಆಗಿದ್ದಾರೆ ಅಡುಗೆ ಮಾಡೋದಕ್ಕೆ. ಅದು ಏನಂದರೆ ಇವತ್ತು 1 kg ಚಿಕನ್ ತೊಗೊಂಬಂದಿದ್ದೀವಿ. ಆಲ್ರೆಡಿ ಮಧು ಮಸಾಲೆ ಎಲ್ಲ ರುಬ್ಬಾಕ್ಬಿಟ್ಟವಳೆ. ಏನೇನು ಹಾಕೋಣ ಅಂತ ಹೇಳಿಲ್ಲ. ಏನೇನು ಹಾಕ್ಯಾರ ಇದಕ್ಕೆ? ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಮತ್ತು ಬೆಳ್ಳುಳ್ಳಿ, ಅಲ್ಲ, ಟೊಮೆಟೊ, ಈರುಳ್ಳಿ, ಕೊಬ್ಬರಿ, ತೆಂಗಿನಕಾಯಿ. ಸೊ ಗೈಸ್, ಇದಕ್ಕೆಲ್ಲ ಹಾಕಿ ರುಬ್ಕೊಂಡವ್ರೆ. ಇವಾಗ ಅಮ್ಮ ತೋರಿಸ್ತಾರೆ ಯಾವ್ಯಾವ ಥರ ಪ್ರೋಸೆಸ್ ಹಿಂಗಿದೆ ಅಂತ. ಸೊ ನೋಡೋಣ ಇರಿ. ಯಾವಲ್ಯವ ನೋಡೋ ಹೆಂಗದವ. ನೀ ಅಡುಗೆ ಮಾಡಿ ತೋರ್ಸಂದ್ರೆ ತಿನ್ನೋದು ತೋರ್ಸಾಕತ್ತ. ಸೊ ಗೈಸ್, ಒಂದು ಪಾತ್ರೆ ಇಟ್ಕೊಂಡ್ರು ಚಿಕನ್ಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಏನು ಮಾಡ್ತಾರೆ ಅಂತ ನೋಡುವ. ಅವನ ಅಜ್ಜಿ ಕೋಲ್ಡ್ ಆಗ್ಬಿಟ್ಟು ಮಾತಾಡೋಕ್ಕೆ ಆಗ್ತಾಯಿಲ್ಲ. ಫಸ್ಟಿಗೆ ಎಣ್ಣೆ ಹಾಕೊತಾರೆ. ಎಣ್ಣೆ ಜಾಸ್ತಿ ಹಾಕೊಂಡ್ರೆ ನೋಡೋದು, ಜಾಸ್ತಿ ಬಿತ್ತು ಬೈ. ಅಲ್ಲಿ ನೋಡ, ಎಣ್ಣೆನ ಹಾಕೋತಾ ಇಲ್ಲ ತೋ ಅದು ಬಾಟ್ಲಿ. ಇರು ಒಂದು ನಿಮಿಷ, ಇದೊಂದು ಖಾಲಿ ಆಗಿ ಕೊಟ್ಟೆವು. ಮೊದಲು ಇದು ತೆಗಿಯ ಡಬ್ಬೆ ಖಾರ ತೆಗೆದುಕೊಂಡು. ಎಲ್ಲಿದ್ ಖಾರ? ಅದನ್ನ ಹಾಕು. ಅದನ್ನ ಇದು ಮತ್ತೆ ತಗದ ಡಬ್ಬೆ ಅಂತ ತೆಗೆದು ಕೊಟ್ಟರೆ ಹಾಕ್ತೀನಿ. ಇದ್ರಾಗ ಫ್ರಿಜ್ನಾಗ ಎಲ್ಲೈತೆ ಅಳ್ಳ ಬೆಳ್ಳುಳ್ಳಿ ಪೇಸ್ಟ್? ಚಿಕನ್ ಇನ್ನೊಂದು ತಗೊಂಡು ನೀರು ಮೊದಲು ತಗೋತಾರೆ. 20 ವರ್ಷದ ಒಂಚಿನ ಮಾತ್ರ ತಗೊಂಡೆ. ಸಗಾಯಿಸ್, ಮಧು ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ನಮ್ಮಮ್ಮ ಇನ್ನೊಂದು ಸರಿ ತೊಳ್ಕೊತವ್ರೆ. ಇದಕ್ಕೆ ಮೇಲೆ ಮೊಸರು ಹಾಂ ಬೈ, ಮೊಸರು ಇದಕ್ಕೆ ಹಾಕ್ತೀನಿ. ಸೊ ಗೈಸ್, ಮೊಸರು ಜೊತೆ ಖಾರ ಕೂಡ ಹಾಕ್ತವ್ರೆ. ಇದೇನು ಮಿಕ್ಸ್ ಮಾಡ್ಕೊತೀಯ ಈಗ? ಸ್ವಲ್ಪ ಉಪ್ಪು ಹಾಕೊಂಡವ್ರೆ.
ಮತ್ತು ಸ್ವಲ್ಪ ಅರಿಶಿಣ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾರೆ. ಇದೇನಾ ಧನಿಯಾ ಪೌಡ್ರ್. ಗೈಸ್ ಧನಿಯಾ ಪೌಡ್ರ್ ಕೂಡ ಹಾಕೋತಾವಲ್ಲ ನೋಡಿ. ಇವತ್ತು ನಾಗಮ್ಮ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂದೇ ಅಡುಗೆ ಪಾಳೆ ಇವತ್ತು. ಸೊ ಗೈಸ್ MTR ಮಸಾಲ ಹಾಕೊಂತವ್ರೆ ನೋಡಿ. ಈ MTR ಅಲ್ಲ ಅದು ಆಚಿ ಮಸಾಲ, ಅದು ಆಚಿ ಮಸಾಲ ಹಾಕೊಂಡು ಇವಾಗ ಕಚ್ಕ ಪಚ್ಕ ಕಚ್ಕ ಪಚ್ಕ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಖಾರನ ಉಚ್ಕೊಂಡು ಹೋಗ್ಬೇಕಲ್ಲ ನಾವು. ಹಾಂ ಸೊ ಇವಾಗ ಅದಕ್ಕೆ ಇನ್ನೂ ಸ್ವಲ್ಪ ಖಾರ ಮತ್ತು ಮಸಾಲೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದಾರೆ ನೋಡಿ. ಕಬಾಬ್ ಸ್ವಲ್ಪ ಮಾಡ್ಬೇಕಾಗಿತ್ತು. ಹಾಂ ಕಬಾಬ್ ಸ್ವಲ್ಪ ಇವಾಗ ಫ್ರೈ ಮಾಡ್ಕೊಳಕ್ಕಾಗ್ತವ್ರಿ. ನೋಡುವ ಇವತ್ತು ಏನು ಅಂದರೆ ನಮ್ಮಮ್ಮ ಎಷ್ಟು ತಿಂಗಳಾಯ್ತು ಬನ್ನಿ ಚಿಕನ್ ಅಡುಗೆ ಮಾಡ್ದೆ. ಹಾಂ ಗೈಸ್ ತುಂಬ ವರ್ಷ ಆಯ್ತಲ್ಲ. ಸೊ ಗೈಸ್ ನಮ್ಮಮ್ಮ ಚಿಕನ್ ಅಡುಗೆ ಮಾಡಿಬಿಟ್ಟು ವರ್ಷ ಆಯಿತು. ಸೊ ಇವಾಗ ಫಸ್ಟು ಚಿಕನ್ ಅಡುಗೆ ಮಾಡ್ತಾ ಅಂದರೆ ಇವರು ಇವಾಗಲೇ ಅಡುಗೆ ಮನೆಗೆ ಬಂದಿರೋದು. ಏನಕ್ಕಂದರೆ ಇಷ್ಟು ದಿನ ಎಲ್ಲ ಫುಲ್ ಕೆಲಸ ಮತ್ತು ಅವರು ಕೆಲಸಕ್ಕೆ 24 hours ಕೆಲಸನೇ ಮಾಡ್ತಾ ಇರ್ತಿದ್ರಲ್ಲ. ಸೊ ಅದಕ್ಕಾಗಿ ಸಂಡೇ ನನ್ನ ಫೋರ್ಸಿಗಾಗಿ ಇವತ್ತು ನನ್ನ ಜೊತೆ ಅಡುಗೆ ಮಾಡೋಕೆ ಬಂದವ್ರೆ. ಸೊ ನಾನು ಅವ್ರ ಜೊತೆ ಬಿಡಿಯೋದಕ್ಕೆ ಬಂದಿದ್ದೀನಿ. ಏನೇ ಅಂದರೂ ಒಂದು 2 years ಆಗಕ್ಕೆ ಬಂದು ಅನ್ಕೊತೀನಲ್ಲ. ಹೆಚ್ಚು ಕಡಿಮೆ 8 ವರ್ಷ ಆಯ್ತು ನಾನು ಅಡುಗೆ ಮಾಡೋದು. 8 ವರ್ಷ ಬೆಂಗಳೂರಿಗೆ ಬಂದಂದ್ರೆ ಅಡುಗೆಗೆ ಬಂದು ಕಾಯಿಸಿ 8 ವರ್ಷ ಹೋಗ್ಬೇಕಾದ್ರೆ ಅಲ್ಲಿ ಅಡುಗೆ ಮಾಡ್ತಾ ಇದ್ದೆ. ಹಾಂ ಆದರೆ ಅವ್ರದ್ದು ಬ್ರಾಹ್ಮಿನ್ಸ್ ಅಡುಗೆ 2 ವರ್ಷ ಅಡುಗೆ ಬ್ರಾಹ್ಮಿನ್ಸ್ ಇದು ಮಾಡಿದ್ದೀನಿ. ಚಿಕನ್ ಅಡುಗೆ ಬಿಟ್ಟು 8 ವರ್ಷ ಆಗುತ್ತೆ. ಗಾಯ್ಸ್ 8 ವರ್ಷ ಆಯಿತು ನಮ್ಮಮ್ಮ ಅಡುಗೆ ಬಿಟ್ಟು ಚಿಕನ್ದು. ಮೊದಲು ಯಾರ್ದೋ ಬ್ರಾಹ್ಮಿನ್ಸ್ ಮನೆಗೆ ಹೋಗ್ಬಿಟ್ಟು ಅವರು ಅಲ್ಲಿ ಬ್ರಾಹ್ಮಿನ್ಸ್ ಊಟ ಮಾಡಿ ಅವರಿಗೆ ಅಡುಗೆ ಮಾಡಿ ಕೊಡ್ತಾಯಿದ್ರು. ಬಟ್ ಇವಾಗ ನಮ್ಮನೆ ಬಂದ ತಕ್ಷಣವೇ ಇವಾಗ ನೋಡಿ ಚಿಕನ್ ಊಟ ಇದೆ 8 ವರ್ಷ ಆದಮೇಲೆ ಮಾಡ್ತವ್ರು ಇವಾಗ. ಆದರೂ ಕೂಡ ರೆಸಿಪಿ ಮಾಡ್ತಿಲ್ಲ. ಸೊ ಇವಾಗ ಇದು ಮೊಸರು ಹಾಕಿದ್ವಲ್ಲ ಸ್ವಲ್ಪ, ಅದನ್ನ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಮೊಸರು ತೆಗೆದಾಕ್ತಾ ಇದ್ದೀವಿ. ಎಂಟು ವರ್ಷ ಆದಮೇಲೆ ನಮ್ಮಮ್ಮನ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನೋಡ್ಬೇಕು ಇವಾಗ. ಸೂಪರಾಗೇ ಇರುತ್ತೆ ಇದು. ಹಾಂ ಗಾಯ್ಸ್ ಹೇಳ್ತವ್ರೆ ನೋಡಿ, ಟೇಸ್ಟ್ ಸೂಪರಾಗೇ ಇರುತ್ತೆ, ಬಟ್ ನೀವು ತಿನ್ನಬೇಕು. ದೊಡ್ಡ ಪ್ಲೇಟ್ ಅಂದ್ರೆ ಅಲ್ಲೇ ಇದ್ದ ಅದಿಲ್ಲ, ಅವು ಖಾಲಿ ಆಯ್ತು. ನೋಡಿ ಆಯ್ತು ಯಾವ ಥರ ಅಂದರೆ ಇದು ಕೂಡ್ಸಿರೋ ಖಾರ ಅಲ್ಲಲ್ಲ, ಕೂಡ್ಸಿರೋ ಖಾರ ಅಲ್ಲಿದು ಗೊಡ್ಡ ಖಾರ ಹಾಕ್ಬಿಟ್ಟವ್ರೆ ಕೂಡ್ಸಿ. ಅಂದರೆ ಉತ್ತರ ಕರ್ನಾಟಕದಲ್ಲಿ ಹೆಂಗೆ ಅಂದರೆ ಮಸಾಲೆ ಗಿಸಾಲೆ ಹಾಕ್ಬಿಟ್ಟು ಕೂಡ್ಸಿರ್ತಾರೆ ಖಾರ, ಅದನ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇದು ನೋಡಿ ಎಷ್ಟು ಕೆಂಪು ಆಗ್ಬಿಟ್ಟಿದೆ. ಇದು ನಮ್ಮ ಸೈಡ್ ಖಾರ ಅಲ್ವಾ, ಹಿಂಗೆ ಬರೋದು ನಮ್ಮ ಸೈಡ್ ಖಾರ. ಇದು ಬೆಂಗಳೂರು ಖಾರ ಅಲ್ಲ. ಹೌದಾ? ನಮ್ಮ ಸೈಡ್ ಖಾರ ಹಿಂಗೆ ರೆಡ್ಡಾಗೆ ಬರೋದು.
ಸೊ ಗಾಯ್ಸ್ ಎಲ್ಲರೂ ಕೇಳ್ತಾ ಇದ್ರಿ ಅಮ್ಮನ ಕಡೆಯಿಂದ ಒಂದು ಯಾವುದೋ ರೆಸಿಪಿ ಮಾಡಿಸಿ ಅಂತ ಹೇಳ್ಬಿಟ್ಟು. ಸೊ ಈ ಸಂಡೇ ಅಮ್ಮನಿಂದಾನೇ ರೆಸಿಪಿ ಆಯಿತು ನೋಡಿ. ಇವಾಗ್ಲೇ ನೋಡಿದ್ರೆ ಬಾಯಲ್ಲಿ ನೀರು. ನಾವಮ್ಮ ನೋಡಿ ನಾನೇನು ಹಾಕಿಲ್ಲ, ಸಿಂಪಲ್ ಆಗೇ ಮಾಡೋದು. ನನಗೆ ಕಚಪಚ ಇಷ್ಟ ಆಗಲ್ಲ. ನೋಡಿ ಸಿಂಪಲ್ ಆಗಿ ಮಾಡಿದ್ರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಮಾಮ ಆಗಿದ್ರೆ ಎಷ್ಟೊತ್ತಿಗೆ ಈ ಇಡೀ ಫುಲ್ ಕಿಚನ್ನೇ ಅರವ್ಬಿಟ್ಟು ಎಲ್ಲ ಇದನ್ನ ಮಾಡಿಬಿಟ್ಟು ಹೇಳ್ತಿದ್ರು. ಏನು ಅಂದರೆ ನಮ್ಮ ಮಾಮ ಮತ್ತು ನಮ್ಮ ಅಮ್ಮ ಇಬ್ಬರು ಅಡುಗೆ ಚೆನ್ನಾಗಿ ಮಾಡ್ತಾರೆ. ಇದು ಟೊಮೆಟೊ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಮತ್ತು ಚಕ್ಕೆ, ಲವಂಗ ಹಾಕ್ಬಿಟ್ಟು ರುಬ್ಕೊಂಡಿರೋದು. ಇದನ್ನು ಸ್ವಲ್ಪ ತೆಂಕಾಯಿ ಸಕಾಯಿ ಸವಾಲೆ ರುಬ್ಕೊಂಡಿರೋ ಮಸಾಲೆನ ಇವಾಗ ಹಾಕ್ಕೊಳ್ತವ್ರೆ. ಆದರೂ ಅಕ್ಕ ತಮ್ಮ ಏನಕ್ಕೆ ಕಡಿಮೆ ಇಲ್ಲ ನೋಡಿ ನೀವು. ಇದು ಚಪಾತಿಗೆ, ಜೋಳದ ರೊಟ್ಟಿಗೆ, ಮತ್ತು ರೈಸ್ಗೂ ಹಾಕೋ ಪರವಾಗಿಲ್ಲ. ರೈಸ್ ಅದು ಚಪಾತಿಗೆ, ಜೋಳದ ರೊಟ್ಟಿಗೆ ಸೂಪರ್ ಆಗಿರುತ್ತೆ ಈ ಗ್ರೇವಿ. ಸೊ ಗೈಸ್ ಈ ಒಂದು ರೆಸಿಪಿ ಆಲ್ ಇನ್ ಒನ್ ಊಟಕ್ಕೆ ಅದೇ ಹೇಳ್ತವ್ರೆ ನೋಡಿ. ಎಲ್ಲದಕ್ಕೂ ಇದು ಹಚ್ಕೊಂಡು ತಿನ್ಬೋದು. ನಿಮಗೆ ರಸ ಬೇಕು ಅಂದರೆ ಜಾಸ್ತಿ ನೀರು ಕೂಡ ಹಾಕ್ಕೋಬೋದು. ಅದ್ರ ತಕ್ಕನೇ ಮಸಾಲೆ ಕೂಡ ಇಕ್ಕೋಬೇಕು. ಸೊ ನಿಮಗೆ ಹಂಗೆ ಗಟ್ಟಿಯಾಗಿ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ಇದೆ ಮೀಡಿಯಮ್ ಥರ ರೆಸಿಪಿ ಮಾಡ್ಕೊಂಡು ಹಾಕ್ಕೋಬೋದು. ಸ್ವಲ್ಪ ನೀರು ಹೆಂಗೈತೆ ಟೇಸ್ಟು? ಭಾರಿ ಐತಂತ ತವ್ರಿ. ಇವಾಗ ನಾವು ಕೂಡ ಇವಾಗ ಬೆಳಗ್ಗೆಯಿಂದ ನಾವು ಕೂಡ ನಾಷ್ಟ ಕೂಡ ಮಾಡಿಲ್ಲ ಈ ಒಂದು ರೆಸಿಪಿಗೋಸ್ಕರ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಇವರೆಲ್ಲ ಕೆಲಸ ಮುಗಿಸ್ಕೊಂಡ್ಬಂದ್ರು, ನಾನು ಕೂಡ ಮಾಡಿದೆ. ಏನು ಹಾಕಂಗಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ. ಹಾಂ ರೈಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಇವಾಗ ಬಾರಿಸೋದೆ ಅದು ಕುದ್ದ ತಕ್ಷಣವೇ. ಸೊ ಏನು ಅಂದರೆ ಬೆಳಗ್ಗೆಯಿಂದ ನಾಷ್ಟ ಕೂಡ ಮಾಡಿಲ್ಲ ನಾವು. ಹಂಗೆ ಅಮ್ಮ ಬರ್ತಾರೆ ರೆಸಿಪಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ನಾಷ್ಟ ಕೂಡ ಮಾಡ್ದೇನೆ ಡೈರೆಕ್ಟ್ ಮಧ್ಯಾಹ್ನ ಊಟಕ್ಕೆ ಎಂಟರ್ ಆಗ್ತಾಯಿದ್ವಿ. ಏನೋ ಅಂದರೆ ಇವತ್ತು ಮಾಮ ಕೂಡ ಬರ್ತೀನಿ ಅಂತ ಹೇಳಿದ್ರು. ಲೇಟ್ ಆಗ್ಬೋದು, ನೋಡುವ ಊರು ಬಂದಮೇಲೆ ಯಾವತ್ತೇನು ಮಾಡ್ತಾರಂತ. ಅಂದು ಎಂತೂ ನಮ್ಮಮ್ಮ ಫಸ್ಟ್ ಟೈಮ್ 8 ವರ್ಷ ಆದಮೇಲೆ ಕಿಚನಿಗೆ ಕಾಲಿಟ್ರು. ಸೊ ನೋಡೋಣ, ಫಸ್ಟ್ ಟೇಸ್ಟ್ ಮಾಡಬೇಕಲ್ವಾ. ಸೊ ಮಧು ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಅವ್ರು ಫುಲ್ಲು ಬರೀ ಫೋನಲ್ಲೇ ಇರ್ತಾರೆ ನೋಡಿದ, ಕುತ್ಕೊಂಡು ಬರೀ ಫೋನ್ ನೋಡ್ತಾ ಇರ್ತಾರೆ. ಅಮ್ಮನಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಮ್ಮ ಮಧುವರಿಗೆ. ಸೊ ಇವಳು ಸ್ವಲ್ಪ ಕೆಲಸ ಮಾಡೋಳೆ, ಅಮ್ಮನ ಜೊತೆ ಹೋಗ್ಬಿಟ್ಟು ಇವತ್ತು. ಅದಕ್ಕೆ ಏನು ಹೇಳೋಂಗಿಲ್ಲ, ಹೇಳಿದ್ರೆ ಸಾಕು ಮತ್ತೆ ಎಲ್ರಿಗೂ ಬಂದ್ಬಿಡ್ತಾರೆ. ಇವಾಗೇನು ರೈಸಾ? ರೈಸ್ ಇಟ್ಟಿದ್ದೀನಿ. ರೈಸ್ ಕೂಡ ಇಟ್ಟಿದ್ದವ್ರೆ ಅಲ್ಲಿ. ಮತ್ತು ಅದಕ್ಕೆ ತೊಗೊಂಡು ನೀರು? ಹಾಂ. ಸೊ ಗೈಸ್ ನಮಗೆ ರಸ ಬೇಕು ಅಂದರೆ ನಮ್ಮಮ್ಮ ಇವಾಗಲೇ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟವ್ರೆ. ಇವಾಗ ಹಾಕ್ತಾರೆ ಅನ್ಕೊತೀನಿ. ಆಮೇಲೆ ನಮಗೆ ಸಾಂಬಾರು ಸ್ವಲ್ಪ ಬೇಕಲ್ವಾ, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟವ್ರೆ. ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಬಿಡು. ಕೊತ್ತಂಬರಿನಾ? ಸೊ ಗೈಸ್ ಅದಕ್ಕೆ ಅಂತ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಬೇಕು ಇವಾಗ. ಕೊತ್ತಂಬರಿ ಕಟ್ ಮಾಡೋಣ. ಸೊ ಗೈಸ್ ಕೊತ್ತಂಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಅಮ್ಮನ ಕೊಡೋಣ. ತವೆ ಇದಕ್ಕೆ ಸಾಂಬಾರ್ಗೆ ಹಾಕ್ತೀಯಾ? ಹಾಂ ತೊಳೆದಾನೆ. ಸೊ ಗೈಸ್ ಫೈನಲ್ ಆಗಿ ಊಟ ಎಲ್ಲ ರೆಡಿ ಆಗಿದೆ. ಮದುವೆ ಹುಡುಗರು ಊಟ ಎಲ್ಲ ಬಡಿಸ್ತವ್ರೆ. ಎರಡು ಹಾಕಿ. ಸೊ ಗೈಸ್ ಫೈನಲ್ ಆಗಿ ನಮ್ಮದು ಸಾಂಬಾರು ಯಾವ ಥರ ರೆಡಿ ಆಗಿದೆ ನೋಡಿ.
ಇವತ್ತು ಅಮ್ಮ ಮಾಡಿರೋ ರೆಸಿಪಿ ಸಖತ್ತಾಗಿರುತ್ತೆ. ಸೊ ಇವತ್ತು ಟೇಸ್ಟ್ ನೋಡೋಣ. ನಾವು ಜೋಳದ ರೊಟ್ಟಿ ತಿಂತೀವಿ ಇವಾಗ ಫಸ್ಟಿಗೆ, ಆಮೇಲೆ ರೈಸ್ ತಿನ್ನೋಣ. ಅಜ್ಜಿ ಕೋಲ್ಡ್ ಆಗ್ಬಿಟ್ಟು ಈ ಸೈಡು ಮಾತಾಡ್ಕೋಗ್ತಾಯಿಲ್ಲ, ಈ ಸೈಡು ತಲೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈ ಕೋಲ್ಡಿಗೆ ಏನಾದರೂ ಔಷಧಿ ಹುಡುಕ್ಬೇಕಾದ್ರೆ ಅವ್ರಿಗೆ ಒಂದೇ ದಿನ ಹೋಗೋದಿಲ್ಲ ಅಂತ ಗೊತ್ತಿದ್ದು. ಸೊ ಮನೆಯಿಂದ ಹೇಗಿದೆ ಹಾಗೇ ಇದೆ ಗೈಸ್ ಕೋಲ್ಡು. ಎಷ್ಟು ಮಾತ್ರೆ ತೊಗೊಂಡಿದ್ದೀನಿ ಇವತ್ತು 5ವರೆಗೂ ನಾನು. ಸೊ ಏನಕ್ಕೆ ಸಡನ್ನಾಗಿ ಆಯಿತು ಒಂದು ಗೊತ್ತಿಲ್ಲ. ಸೊ ಬಟ್ ಏನು ಮಾಡ್ಬೇಕಂದ್ರೆ ಅನುಭವಿಸ್ಲೇಬೇಕಲ್ಲ. ಅಜ್ಜಿ ಕೋಲ್ಡ್ ಹೋದರೆ ಸಾಕಪ್ಪ ಅನ್ಕೊಂಬಿಟ್ಟಿದ್ದೀವಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಏನು ಅಂದರೆ ಪೆಪ್ಪರ್ದು ಹಾಕೊಂಡು ತಿಂದಿದ್ರೆ ಸ್ವಲ್ಪ ಕೋಲ್ಡ್ ಆದರೂ ವಾಸಿ ಆಗ್ತಿತ್ತು. ಬಟ್ ನಮ್ಮಮ್ಮ ಬೇರೆ ರೆಸಿಪಿ ಟ್ರೈ ಮಾಡಿಬಿಟ್ರು, ಅವರು ಕೂಡ ಚೆನ್ನಾಗಿದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು. ಹೌದೌದು, ನಿನಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅರಗಿಸ್ಬೇಡ. ನೋಡಿ ಗೈಸ್ ಹೆಂಗೆ ಕ್ರೆಡಿಟ್ ಹೆಂಗೆ ತಗೋತಾವೆ ನೋಡಿ. ಸೊ ಗೈಸ್ ಫೈನಲ್ ಆಗಿ ಒಂದು ಊಟ ನೋಡಿ ಯಾವ ಥರ ಇದೆ. ಇವತ್ತು ನಾನ್ ವೆಜ್ ಸಂಡೇ ಸ್ಪೆಷಲ್ಲು. ಪಾರ್ಸಾಕ್ಬಿಡೋಣ ಇರಿ, ಪಾರ್ಸೋಣ ಫಸ್ಟು. ಚೆನ್ನಾಗಿದೆ ರೆಸಿಪಿ, ಟಮಾಟೋ ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಏನಾದರೂ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನಮ್ಮ ಅಮ್ಮನ ಕೇಳ್ಬಿಟ್ಟು ನಿಮಗೆ ರೆಸಿಪಿನ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಆಯಿತಾ? ಗೈಸ್ ಏನು ಅಂದರೆ ಸಂಡೇ ಊಟ ಗೀಟ ಎಲ್ಲ ಮುಗಿತು. ಸಂಡೇ ಊಟ ಮುಗಿದ ತಕ್ಷಣ ನಮ್ಮ ಮನೇಲಿ ಏನು ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿರ್ಬೋದು. ತೋರಿಸ್ತೀನಿ ನೋಡಿ ನಮ್ಮಮ್ಮ ಏನು ಮಾಡ್ತಾರೆ. ಅಡಿಗೆ ಗಿಡಿಗೆ ಎಲ್ಲ ಮಾಡಿಬಿಟ್ಟು ಎದ್ದೇಳಿ ಬೈ, ಹೆಂಗೆ ಮಲ್ಕೊಂಡೋಗ್ತೀಯ ಗೈಸ್ ನೋಡಿ ಹೆಂಗೆ ಮಲ್ಕೊಂಡವ್ರೆ ನಮ್ಮಮ್ಮ. ಎಷ್ಟು 6 ಗಂಟೆ ಆಯ್ತು ಹೇಳ ಗೈಸ್. ಇವ್ರು ಇನ್ನೂ ನಿದ್ದೆನೇ ಹೋಗ್ತಾವ್ರೆ. ನಾವು ಸ್ವಲ್ಪ ಏನಾದ್ರು ಟೀ ಮಾಡ್ಕೊಳ್ಳೋಣ ಅಂದರೆ ಹಾಲು ಇಲ್ಲ ಅನ್ಕೊತೀನಿ. ಬರೀ ಕೋಲ್ಡ್ ಬೇರೆ ಸತ್ತೋಗ್ಬಿಟ್ಟಿದ್ದೀವಿ ಇವತ್ತು, ಕೋಲ್ಡ್ ಆಗ್ಬಿಟ್ಟು. ಏನೋ ನನಗೆ ಹಾಲೇ ಇಲ್ಲ, ವಾಯ್ಸ್ ಕೂಡ ಹೋಗ್ಬಿಟ್ಟೈತಿ ಇವಾಗ. ಏನಾದರೂ ತಿನ್ಬೇಕಲ್ಲ ಇವಾಗ, ಏನೂ ಇಲ್ಲ. ಸೊ ಅಮ್ಮ ಎದ್ದ ತಕ್ಷಣ ನೋಡೋಣ ಏನು ಮಾಡ್ತಾರೆ ಅಂತ ನೋಡು. ಸೊ ಗಾಯ್ಸ್ ಇವಾಗ ಎಲ್ಲರೂ ಎದ್ದವ್ರೆ. ಇವಾಗ ಎದ್ದುಬಿಟ್ಟು ಇವಾಗ ನೋಡಿ ಇವ್ರು ಈ ಸೈಡು ಇವ್ರು ಈ ಸೈಡು. ಇವಾಗ ಎದ್ಬಿಟ್ಟು ಏನು ಕೇಳ್ತಾವ್ರು ಗೊತ್ತಾ, ಹಾಲು ತೊಗೊಂಬಂದ್ಬಿಟ್ಟು ಕಾಫಿ ಮಾಡ್ಕೊಂಡು. ಕಾಫಿ ಬೇಡ ಟೀನಾ? ಪೌಡ್ರ್ ಅದಾವ? ಅದಾವಲ್ಲಿ. ಗೈಸ್ ಇವಾಗ ಕಾಫಿ ಪೌಡ್ರ್ ಎಲ್ಲ ಇದ್ದಾವೆ. ಸೊ ಅದಕ್ಕೆ ಇವಾಗ ಹಾಲು ಪ್ಯಾಕೆಟ್ ಒಂದು ತೊಗೊಂಬಂದು ಕೊಡೋಣ. ಗೈಸ್ ನಮ್ಮ ಮದುವೆಗೆ ಕಾಫಿ ಮಾಡಿಕೊಡು ಅಂದರೆ ಹೆಂಗೆ ಮಲ್ಕೊಂಡವ ನೋಡಿ ಅಮ್ಮನ ತಪ್ಕೊಂಡು. ಅಯ್ಯ ಅಲ್ಲ ಬಾ ಬರ್ತಿಲ್ಲ, ಬಾ ಬಾ ಮತ್ತೆ ಎದ್ದೇಳ. ವಾ ಎದ್ದೇಳ ಗೈಸ್ ನೋಡಿ, ಎದ್ದೇಳಂದ್ರೆ ನಮಗೆ ಹೊಡಿಯೋಕೆ ಬರ್ತಾವಳೆ. ಮಾಡ್ಕೊಡ್ಬಾ ಗೈಸ್, ಮಾಡ್ಕೊಡಿ ಅಂದ್ರೆ ಹೆಂಗ್ ಮಾಡ್ತಾವ, ಮಾಡ್ಕೊಡ್ಬಾರ ನೀನಾ ಬಾ. ನಂಗೆ ಆಗಲ್ಲ ಬಾ. ಏನು ಎಕ್ಸಾಮು? IPS ಎಕ್ಸಾಮ್ ಬರೆಯಕ್ಕೆ ಹೋಗ್ತಾವಳೆ ಗೈಸ್. ಬಾ ಬಾ ಓದ್ಕೊಳಕತ್ತಿಲ್ಲ, ನೀವು ಮಲ್ಕೊಳಕತ್ತಿ ಬಾ. ಹಾಂ ನೋಡಿ ಹೆಂಗ್ ಮಾಡ್ತಾವಳೆ. ನೀ ಏನು ಮಾಡ್ತಿ? ನೀ ಏನು ಮಾಡ್ತಿ? ಬೈ ಡ್ಯಾನ್ಸ್ ಮಾಡ್ಬೇ ಒಂದು, ಬೈ ಡ್ಯಾನ್ಸ್. ಹಾಂ ಐ ಡ್ಯಾನ್ಸ್ ಮಾಡಕ್ಕೆ ಏನಾಕತ್ತಿ? ನೀ ಮಾಡೋ ನಿಂಗೆ ಗಂಡನ ಕರ್ಕೊಂಡು ಗಂಡನ ಕರ್ಕೊಂಡು ಮಾಡಿ ಡ್ಯಾನ್ಸ್. ಸೊ ಗೈಸ್ ನಮ್ಮ ಅಪ್ಪನ ಜೊತೆ ಡ್ಯಾನ್ಸ್ ಹೆಂಗ್ ಮಾಡ್ತಿದ್ರು ಅಂದ್ರೆ ಮೊದಲು ಅವ್ರು ಎತ್ತೆತ್ತಿ ಬಿಸಾಕ್ತಿದ್ರು ಪಾಪ.
ಗೈಸ್ ಇವಾಗ ಕಾಫಿ ಕುಡಿಯೋದು ಆದಷ್ಟು ಅವ್ರಿಗೆ ಇನ್ನೊಂದು ವಿಡಿಯೋದಲ್ಲಿ ಎತ್ತಿದ್ದು ನಮ್ಮ ಅಪ್ಪನಿಗೆ ಏನೇನು ಮಾಡಿದ್ರು ನಮ್ಮಮ್ಮ ಅಂತ ಹೇಳ್ಬಿಟ್ಟು ಇವಾಗ ಅಷ್ಟೊಂದು ಏನು ಬೇಡ. ಇವಾಗ ಫಸ್ಟು ಕಾಫಿ ಕುಡಿಯೋಣ. ಯಾಕೋ ಕೋಲ್ಡ್ ಆಗ್ಬಿಟ್ಟು ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟೈತೆ. ಈ ಸೈಡು ಮೇಲ್ಗಡೆ ಏರ್ಸೋದು ಕೆಳಗಡೆ ಇಳಿಸೋದು ಆಗ್ಬಿಟ್ಟೈತೆ. ಸಾಕಾಗ್ಬಿಟ್ಟೈತೆ ಕೋಲ್ಡ್ಗೆ. ಈ ಅವ್ನ ಅಜ್ಜಿ ಕೋಲ್ಡ್ ಆದ್ರೆ ಸಾಕು ಜೀವ ಓದೋಕ್ಕಾಗ್ಬಿಡುತ್ತೆ, ಉಸಿರಾಡಕ್ಕೆ ಆಗಲ್ಲ. ಹಂಗಂದ್ರೆ ನಿನ್ ಜೀವ ಹೋಗ್ಬೇಕಂತ ಕಾಯ್ತಾ ಇದೀಯಾ. ಅದು ಟೈಮ್ ಬರುತ್ತೆ, ಅದು ಟೈಮ್ ಬಂದಾಗ ನಾವೇ ಇರೋಲ್ಲ ಗೊತ್ತಾ. ಬಟ್ ನಿನ್ನ ಕರೆ ಮುಖ ನೋಡಕ್ಕಂತ್ರ ನಮಗೆ ಆಗದೇ ಇಲ್ಲ ಬಿಡು. ಅದಕ್ಕೆ ನಾ ಲೈಟ್ ಹಚ್ತೇನೆ ಯಾವಾಗ ನಿನ್ ಕರೆ ಮುಖ ನೋಡ್ಬಾರ್ದು ಅಂತೇಳಿ. ರಿಯಲ್ ಆಗಿ ನೋಡು. ಇವಾಗ ಹೇಳಿದ್ರೆ ನೋಡ ತಟ್ಟೆ. ಗೈಸ್ ಮಧು ಎಲ್ಲ ಹೋದ್ಲು. ಹಲೋ ಮಧು. ವಾ ಹೊಡಿತವಳೆ. ಗೈಸ್ ಮಧು ಎಲ್ಲ ಹೋದ್ರು ಪಕ್ಕದಲ್ಲೇ ಒಳ್ಳೆ ಗಾಯ್ಸ್. ಅಯ್ಯೋ ಎಲ್ಲೋಗಿದ್ದು ಇಷ್ಟ ತನಕ ಲೈಟ್ ಆಫ್ ಆಗಿತ್ತಲ್ಲ. ಹಲೋ ಏ ಇಲ್ಲಪ್ಪ, ನಮ್ಮ ಮಕ್ಕಳೆಲ್ಲ ಬೆಳಗುಡ್ತಾವ. ಹೆಂಗೆ ಹೇಳ್ತೀಯ ಅಂದ್ರೆ ಅಯ್ಯ ಹೌದೌದು. ದೇವ್ರ ನಮ್ಮ ಹೆಸರು ದೇವ್ರ ನಮ್ಮ ಹೆಸರಿನಾಗ ಸಿಂಗಲ್ ಆಗಿರು ಅಂತ ಹೇಳಿ ಅವನು. ಬಟ್ ಆದ್ರೂ ಇವಾಗ ನೋಡು, ಇವಾಗ ನಿಂದ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಗೈಸ್ ಮಧು ಕಾಣಿಸ್ತವಳ ಇಲ್ಲ, ಬರೀ ಅಲ್ಲಿ ಮಾತ್ರ ಕಾಣಿಸ್ತವೆ. ಯಾವ ಬಂದವಲ್ಲು ಓದ್ಲು. ನೀನ ನೋಡ್ಬೇಕಾದ್ರೆ ಮದಿಯಲ್ಲ ಒಂದು ನೋಡು. ಇವಾಗಲ್ಲಿ ಮಕ್ಕೊಂಡು ನಮ್ಮಮ್ಮ ನಾನು ಸುಳ್ಳು ಹೇಳ್ತಾನ ನನ್ನ ಬೇಕಾದ್ರೆ ನೀನ ನೋಡ ಎಲ್ಲ ಒಂದು ಮದಿ ಎಲ್ಲ ಕಾಣಿಸ್ತಾಳೆ ನೋಡು. ಇಲ್ಲ ಏಯ್ ತುಂಬ ಕ್ಯೂಟ್ ಆಗಿದ್ದಾಳೆ ಗೈಸ್, ಹಂಗೆ ಯಾರು ಅನ್ಕೋಬೇಡಿ. ನನಗಿನ್ನ ಬೆಳಗದಿದ್ದು ನಾನೇ ಇನ್ನೂ ಕರ್ಗದ ನೋಡಿಲ್ಲ. ಕರ್ಗದ ನೀನೇ ಬೆಳಗದಿದ್ದು ಗೈಸ್. ನಮ್ಮ ಮಧು ಅವರು ಯಾವ ಪೇರಲ್ ಲವ್ಲಿನೂ ಬೇಡ, ಅಷ್ಟು ಬೆಳ್ಳಿಗವ್ರು ಅವರು. ಸುಮ್ಮನೆ ಈ ಪೇರಲ್ ಲವ್ಲಿ ಕಂಪ್ನಿ ಎಲ್ಲ ಅವ್ರಿಗೆಲ್ಲ ಕೇಳ್ತಾ ಇರ್ತಾರೆ, ನೀವೆಲ್ಲ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಮಾತ್ರ ರಿವ್ಯೂ ಮಾಡಲ್ಲ ಅವ್ರ ಫೇಸ್ದು ಕ್ರೀಮ್ ಯಾವುದಿದೆ ಅಂತ. ಸೊ ರಿಯಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಮುದ್ದು ಮಧು ಅಯ್ಯೋ ಮೊನ್ನೆ ಏನಾಗಿದೆ ಅಂದ್ರೆ ನಾನು ಇವ್ರಿಗೆ ಕರಿ ಅಂತ ಹೇಳ್ತಾ ಇದ್ದೆ. ಒಬ್ರು ಯಾರೋ ಕಮೆಂಟ್ ಹಾಕೋರೆ. ಏನಂದ್ರೆ ಏನಾಕಿದ್ರು ಕಮೆಂಟ್, ಕರೆ ಬಂಗಾರಿ ಅಂತ ಹಾಕ್ಬಿಟ್ಟವ್ರೆ ಯಾರೋ ಕಮೆಂಟು. ನಾನು ನಮ್ಮ ಮನೇಲಿ ಅದನ್ನ ನೋಡ್ಬಿಟ್ಟು ನಕ್ಕು ಸಾಯ್ತವ್ರು. ಹೋಗು ರಿಯಲ್ ಆಗಿ ಕರೆ ಬಂಗಾರಿನೇ ಇದು. ಕಮೆಂಟ್ ಮಾತ್ರ ಸಖತ್ ಹಾಕಿದ್ರು ಗೈಸ್ ಅವರು. ಆದ್ರೂ ಕೂಡ ನಾವು ಮಧು ಫ್ಯಾನ್ ಗೈಸ್ ನಾವು. ಗೈಸ್ ಅಂತೂ ಇಂತೂ ಅಷ್ಟು ನಾನೆಲ್ಲ ಹೇಳಿದ್ರು ಕೂಡ ನನಗೆ ಅಂತ ಕಾಫಿ ಮಾಡಿಕೊಡ್ತಾವಳೆ. ಆದರೂ ತುಂಬ ಒಳ್ಳೆಯವಳು. ಸೊ ಗೈಸ್ ಕಾಫಿ ಕುಡ್ದಾದ್ಮೇಲೆ ಸಿಗುವ. ಗೈಸ್ ನಮ್ಮ ಮನೇಲಿ ಏನೇನು ಕಾರ್ಯಕ್ರಮ ನಡೆದೈತೆ ನೋಡಿ. ನಮ್ಮ ಮಧ್ಯೆ ನಾವು ಇವಳು ಏನು ಮಾಡ್ತಾಳೆ ಅಂದರೆ ಫ್ರೆಂಡ್ಸಿಂದ ತೊಗೊಂಬರ್ತಾಳೆ ಏನ ಇಲ್ಲಿ ಮನೆಯವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಳೆ. ನೀವೊಂದು 4 ತೊಗೊಳ್ಳಿ, ನೀವೊಂದು 4 ತೊಗೊಳ್ಳಿ, ನೀವೊಂದು 4 ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ಇವಾಗ ಇವಳ ತಲೆಯಲ್ಲಿ ಫುಲ್ಲು ಏನೇನು ಬ್ಯಾಂಕ್ ಇದೆ, ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಇವಳನ್ನ. ಇರ್ತಾವೆ ಚೆಕ್ ಮಾಡಿ ಸರಿಯಾಗಿ. ಗೈಸ್ ಇಲ್ಲಿ ಸಹ ಇದು ಎಷ್ಟು ಬಂದಿರ್ತಾವ. ಸುಮ್ಮನೆ ನಿನ್ನ ಮಗಳಿಗೆಲ್ಲ ಸಪೋರ್ಟ್ ಮಾಡಬೇಡ. ಹಂಗಾದ್ರೆ ಈಕಿ ತಲೆಯಾಗಿ ನೀನು ಹೆಂಗೆ ಬಂದು ನನ್ನ ತಲೆಯಾಗ ಆಗಿದ್ದು ಫಸ್ಟ್. ಅವಾಗ ಆಕ್ಸಿಡೆಂಟ್ ಆದಾಗ ಒಂದು ತಿಂಗಳು ತಲೆ ತೊಳ್ಕೊಂಡಿದ್ದಿಲ್ಲ, ಅವಾಗಾಗಿ ನನ್ನ ತಲೆಯಾಗ ಆಗಿದ್ದು. ಬಟ್ ಏನೇ ಅಂದ್ರು ಇವಳ್ದ ಮೇನ್ ಬ್ಯಾಂಕಿದು, ಈ ಬ್ಯಾಂಕಿಂದ ಫುಲ್ ಎಲ್ಲ ತಲೆಗೆ ಹೋಗಿರ್ತವೆ ಅಷ್ಟೇ. ಗೈಸ್ ಎಲ್ಲ ಕಾಫಿ ಗಿಫಿ ಎಲ್ಲ ಕುಡ್ದಾಯ್ತು. ಇವಾಗ ಡೈರೆಕ್ಟಾಗಿ
ಅಷ್ಟೇ. ಅಷ್ಟೇ